ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚಲೋ ಅದಿರ ಅಂತ ಅನ್ಕೋತೀನಿ. ನಾನು ಚಲೋ ಅದೀನಿ. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ? ನಾವು ಹೋಗ್ತಾ ಇದ್ದೀವಪ್ಪ ಪಾರ್ಟಿ ಮಾಡೋಕ್ಕೆ. ನಿಮಗೆ ಪಾರ್ಟಿ ಬಗ್ಗೆ ಆಮೇಲೆ ಹೇಳ್ತೀನಿ. ನೋಡ್ರಿ, ಇದು ನಮ್ಮ ಶ್ರೀರಾಮನ್ ಮಂದಿ ಐತ್ರಿ, ನಮ್ಮ ಬಜರಂಗಿ ಮಂದಿರ ಐತಿ. ನಾವು ಹೋಗ್ತಾ ಇದ್ದೀವಿ ನೋಡ್ರಪ್ಪ. ನಾವು ಪಾರ್ಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವ ಪಾರ್ಟಿ ಅಂದ್ರೆ ನೀವು ತಿಳ್ಕೊಬೇಡ್ರಿ ತಪ್ಪ, ಪಾರ್ಟಿ ಮಾಡಕ್ಕೆ ಹೋಗ್ತಿಲ್ಲ. ನಾವು ತಿನ್ನಕ್ಕೆ ಪಾರ್ಟಿ ಮಾಡಕ್ಕಂತ ಹೋಗ್ತಾ ಇದ್ದೀವಿ. ಚಾನೀಸ್ ಕೋರ್ಸಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇದು ಏನು ರೋಡಿ ದಂಡಿ ಲೈಟ್ ಹಾಕಿಸಿ ಚಮ್ ಮಾಡ್ಸಾಕತ್ತಾರ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಇವತ್ತು ನಮ್ಮ ಸಿಟ್ಯಾಗ ಫಂಕ್ಷನ್ ಐತಿ. ಯಾವ ಫಂಕ್ಷನ್ ಅಂದ್ರೆ ಗುಡಿ ಫಂಕ್ಷನ್ ಐತಿ, ಪೂಜೆ ಐತಿ. ನೋಡ್ರಿ, ನಮ್ಮ ನವರಾತ್ರಿ ಪೂಜೆ ಬರತ್ತಲ್ಲ, ಅದು ದೇವ್ರ ಗುಡಿ, ದುರ್ಗಾದೇವಿ ಗುಡಿ ರೀ ಅದು. ನೋಡಿ, ನಾವು ಹೋಗ್ತಾ ಇದ್ದೀವಿ. ಪೂರಾ ದಾರಿದ್ಮ್ಯಾಗ ದಂಡಿ ಅದು ಲೈಟ್ ಹಾಕಿಸಿ ಚಮ್ ಮಾಡಾಕತ್ತಾರ. ಹಿಂದೂರ್ದು ಪೂಜೆ ಮುಗ್ದೈತ್ರಿ. ಮತ್ತು ಇದು ತಮಿಳ್ದವ್ರ ಪೂಜೆ ಐತ್ರಿ, ಅದು ಮಾಡ್ತಾರ್ರಿ. ಅಂದ್ರೆ ಹಿಂದೆ ಮೆರವಣಿಗೆ ತಗೋಕೊಂತ ಬರಾಕತ್ತದ್ರಿ. ನಾವು ಹೋಗ್ತಾ ಇದ್ದೀವಿ, ಮುಂದೆ ತಿನ್ನಕ್ಕಂತ ಹೋಗ್ತಾ ಇದ್ದೀವಿ. ಹೊಸ ಭಾಳ ಆಗತ್ತಿದ್ದು, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡ್ರಿ, ಎಲ್ಲ ಪೂರಾ ಲೈಟ್ ಮಿಂಚ್ ಮಾಡಿಬಿಟ್ಟಾರ. ನಾವು ಹೋಗ್ತಾ ಇದ್ದೀವಿ, ಇಲ್ಲ ಅಪ್ಪ ಮಗಳು 3 ಮಂದಿ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೆ ತೋರಿಸ್ತೀನಿ ಗುಡಿ ಅಂತ. ನೋಡ್ರಿ, ಬಂತು ನೋಡ್ರಿ, ಫೈನಲಿ ಬಂತು. ನಾವು ಹೋಗ್ತಾ ಇದ್ದೀವಿ. ಎಲ್ಲ ರೋಡಿ ಪೂರಾ ದಂಡಿ ಲೈಟ್ ಚಮ್ ಹತ್ತಾಗತ್ತದ. ಹೋಗ್ತಾ ಇದ್ದೀವಿ ಹಾಗೆ ನಾವು ಹೋಗೋದೇ. ಅಲ್ಲಿ ಟೆನ್ನಿಸ್ ಕೋರ್ಸ್ ಐತಿ, ಅಲ್ಲಿ ಗರ್ದಿ ಐತೆ ಅಂತ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ರಿ, ಫೈನಲಿ ಬಂತು ಅದು ಗುಡಿ. ನೋಡ್ರಿ, ಅದೇ ಗುಡಿ ಪೂಜಾರಿ. ಯಾವ ಅಂದ್ರೆ ಇಲ್ಲ, ನಾವು ಅದೇ ಸಿದ್ರಾ ಮಾಡ್ತೀವಲ್ಲ, ಗುಗ್ರಿ ಹಬ್ಬ ಮಾಡ್ತೀವಲ್ಲ, ಹಂಗೆ ಮಾಡ್ತಾರ್ರಿ. ಇದನ್ನು ಎಲ್ಲ ತಮಿಳ್ದವರು ಹಿಂದೂದವರು ಬಂದ್ಕೇಸಿ ಕೋಳಿ ಕಡಿತಾರ್ರಿ. ನೋಡ್ರಿ, ಇದು ಗುಡಿ ಐತಿ, ಗಣಪತಿ ಗುಡಿ ರೀ. ಇದು ಗಣಪತಿ ಗುಡಿ ಐತಿ. ನೋಡ್ರಿ ಹೇಗಿದೆ ಅಂತ ನೋಡಿ ನೀವೇ. ನಾವು ಹೋಗ್ತಾ ಇದ್ದೀವಿ ತಿನ್ನಕಂತ. ನೋಡ್ರಿ, ನಾವು ಫೈನಲಿ ಬಂದಿವಿ. ಅದು ನೋಡಿ, ನಾಯಿಗಳು ಕುಂತ ಅವನು ಹಸು ಹಾಕತ್ತದ, ಊಟ ಹಾಕಂತ ಹೇಳಕತ್ತ. ಅವ್ರು ಹಾಕತ್ತಿಲ್ಲ ಮಾಲೀಕು. ನೋಡ್ರಿ, ನಾವು ಬಂದುಬಿಟ್ಟಿವಿ ಫೈನಲಿ. ರೆಸ್ಟೋರೆಂಟ್ ಬಂದಿವಿ. ರೆಸ್ಟೋರೆಂಟ್ ಭಾಳ ರೆಸ್ಟೋರೆಂಟ್ ಅಲ್ಲ, ಚಾನೀಸ್ ಕೊಡ್ಸೈತಿ. ಹೋಗ್ತಾ ಇದ್ದೀವಿ. ನೋಡ್ರಿ, ಅಪ್ಪ ಮಗ ನನಗೆ ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ನೋಡ್ರಿ, ಹೋಗಾಕತ್ತೀವಿ. ಇಲ್ಲ ಬಂದು ಕುಂತಾರ. ನೋಡ್ರಿ, ಅಲ್ಲಿ ನಮಗೆ ಸಿಕ್ತು, ಆದರೆ ನಾವು ಅಲ್ಲಿ ಕೊಡಲಿಲ್ಲ. ಅದಕ್ಕೆ ಈ ಕಡೆ ಬಂದೀವಿ. ನೋಡ್ರಿ, ಇಲ್ಲಿ ಯಾರೂ ಕೊಡ್ತಿಲ್ಲ. ಇಲ್ಲಿ ಕೊಡ್ಬೇಕಂತ ಬಂದೇನೆ. ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಶಾರ್ಟ್ ಎಲ್ಲ ಮಾಡಬೇಕಲ್ಲ, ವಿಡಿಯೋ ಮಾಡಬೇಕಲ್ಲ ಅಂತ ನಾವು ಇಲ್ಲಿ ಬಂದು ಕುಂತಿದ್ದೀವಿ. ನೋಡ್ರಿ, ಯಾರ್ಯಾರು ಬಂದಿದ್ರಪ್ಪ ಅಂದ್ರೆ ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡವರು ಮತ್ತು ನಮ್ಮ ತಮ್ಮ ಅವರು ಬಂದಿದ್ದರು. ನಾವು ಬನ್ನಿ ನಿಮಗೆ ತೋರಿಸಿ. ನೋಡಿ, ನನ್ನ ಮಗಳನ್ನ ಕೂದಲ ಹೇಗಿತ್ತು ಮೊದಲು, ಈಗ ತಕ್ಲಿ ಆಗಿಬಿಟ್ಟಾಳ. ನೋಡಿ, ನಾನು ನೋಡಾಕತ್ತೀನಿ, ಮೀನು ನೋಡಾಕತ್ತೀನಿ. ನೋಡಿರಿ, ನೀವೇ ನೋಡ್ಕೇಸಿ ಕಮೆಂಟ್ ಮಾಡಿ. ನಮ್ಮ ಹಸ್ಬೆಂಡು ತೋರ್ಸಾಕತ್ತಾರ. ನಾನ್ ವೆಜ್ ಮತ್ತು ವೆಜ್ ಎಲ್ಲ ಸಿಗ್ತಾವೆ ತಿನ್ನಕ್ಕೆ. ಆದರೆ ನಮ್ಗೆ ಏನು ಬೇಕಲ್ಲ ಅದೆಲ್ಲ ಆರ್ಡರ್ ಮಾಡ್ಕೇಸಿ ತಿನ್ನಬೇಕು. ನೋಡಿರಿ, ಇದು ಟೈಮ್ ಕೊಟ್ಟಿರ್ತಾರೆ. ಮಸ್ತ್ ಇರತ್ತಂದರೆ ಟೈಮ್ ಪಾಸ್ನೂ ಆಗಿಬಿಡತ್ತ. ನೋಡಿ, ನನ್ನ ಮಗಳು ತಿನ್ನಾಕತ್ತಾಳ. ನೋಡಿ, ಟೈಮ್ ಪಾಸಿಗೋಸ್ಕರ ಕೊಟ್ಟಿರ್ತಾರೆ ಅವ್ರು. ಇನ್ನು ಅದು ರೆಡಿ ಹಾಕಿಸಿ ಬರಬೇಕಲ್ಲ, ಅಲ್ಲಿ ತನಕ ನಾವು ತಿನ್ನಕ್ಕೆ ಟೈಮ್ ಪಾಸ್ ಮಾಡೋಕ್ಕಂತ ಕೊಟ್ಟಿರ್ತಾರೆ. ಭಾಳ ಹಸುವಾಗಿದ್ದು, ಅದೇ ತಿನ್ನಾಕತ್ತೀನಿ. ನೋಡ್ರಿ, ಫೈನಲಿ ಬಂತು ಇದು ತಂದೂರಿ ಬಂತು. ನೋಡ್ರಿ, ಈಗ ನಾವು ಅಂಗಡಿಗೆ ಕಾಲಿಟ್ಟಿವಿಲ್ಲ, ಫಟಾಫಟ್ ಗಿರಾಕ್ ಬಂದರು. ನೋಡಿ, ತಂದೂರಿ ತಿನ್ನಾಕತ್ತಿ. ನೋಡ್ರಿ, ಟೈಮ್ ಪಾಸ್ನು ಅದು ಕೊಟ್ಟಿದ್ದು ತಿನ್ನಾಕತ್ತಿ. ನೋಡಿ, ನೀವು ಮಜಾ ಮಾಡಿ. ನೋಡ್ರಿ, ನಾ ಹೆಂಗೆ ತಿನ್ನಾಕತ್ತೀನಿ, ರಾಕ್ಷಸಿ ತಿನ್ನಾಕತ್ತೀನಿ. ಯಾಕಪ್ಪ ಅಂದ್ರೆ ನಂಗೆ ಭಾಳ ಹಸುವಾಗಿತ್ತು. ಆದರೆ ನಮ್ಮ ಹಸ್ಬೆಂಡ್ ಹಾಕತ್ತಿದ್ರು, ಸಾಕಷ್ಟು ತಿನ್ನು, ಬೇಕಾದ್ರೆ ಇನ್ನು ತರಿಸ್ತೀನಿ ನಿನಗೆ ಅಂತ ಹೇಳಿದರು. ಆದರೆ ನನಗೆ ಭಾಳ ಹಸುವಾಗಿತ್ತಿತ್ತು. ನಾ ತಿನ್ನಾಕತ್ತೀನಿ. ನೋಡಿ, ನೀವು ರೈಸ್ನೂ ಆರ್ಡರ್ ಮಾಡಿದ್ದೆವು, ರೈಸ್ನೂ ತಿಂದಿರು. ನನ್ನ ಮಗಳು ನೋಡ್ರಿ ಹೆಂಗೆ ಮಾಡಾಕತ್ತಾಳ. ನಾನು ತಿನ್ನಾಕತ್ತೀನಪ್ಪ. ಮಸ್ತ್ ಟೇಸ್ಟಿ ಅಂದ್ರೆ ಟೇಸ್ಟಿ ಬರಾಕತ್ತಿದ್ದು. ನೀವು ನಾ ತಿನ್ನಾಕತ್ತಿದ್ದು ನೋಡ್ಗೇಸಿ ಎದುರ್ಗಿದ್ರು ಬಿಟ್ಟಿರಿ. ನೋಡಿ, ನನಗೆ ದೃಷ್ಟಿ ಆಗಿಬಿಡುತ್ತಾ. ಪ್ಲೀಸ್ ಬಿಡಕ್ಕೆ ಹೋಗಬೇಡಿ. ಅಯ್ಯೋ, ಮಜಾಕ್ ಮಾಡಾಕತ್ತೀನಿ, ಸೀರಿಯಸ್ ತಗೋಬೇಡಿ. ನೋಡಿ, ನಾ ತಿಂದಿವಿ. ಆರ್ಡರ್ ಚಿಕನ್ಸ್ ಎಲ್ಲ ತಿಂದುಬಿಟ್ಟಿವಿ. ಬಿಲ್ ಕೊಡೋಕ್ಕಂತ ಹೋಗ್ತಾ ಇದ್ದೀವಿ. ಫೈನಲಿ ತಿಂದು ಹೊಟ್ಟೆ ತುಂಬಿತು. ಮತ್ತು ಇನ್ನೊಂದು ಆರ್ಡ್ರ್ ಮಾಡಿದ್ದೇವೆ. ಏನಪ್ಪ ಅಂತ ನೋಡ್ರಿ, ನಾವು ಲಾಲಿಪಾಪ್ ಅಂತ ಆರ್ಡ್ರ್ ಮಾಡಿದ್ದೀವಿ. ವಾವ್, ಎಷ್ಟು ಚಲೋ ಐತಿ ನೋಡ್ರಿ. ಇನ್ನೊಂದು ಮಾಡಿತ್ತು ಆರ್ಡ್ರ್ ಮಾಡಿದ್ದೇವೆ. ಹೊಟ್ಟೆ ತುಂಬಲಿಲ್ಲ, ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡ್ಕೇಸಿ ತಿನ್ನಕತ್ತಿ. ಮಸ್ತ್ ಐತಿ ತಿನ್ನಕ್ಕೆ. ಎಲ್ಲ ಗಿಂದ್ಗೇಸಿ ಒಳ್ಳೆ ಬಂದೀವಿ. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಫೈನಲಿ ನಾನು ನಡ್ಕೊಂತ ಯಾಕೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನನ್ನ ಮಗಳು ಟಾಯ್ಲೆಟ್ ಮಾಡಿಬಿಟ್ಟಿದ್ಲು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಫಟಾಫಟ್. ನಮ್ಮ ಹಸ್ಬೆಂಡ್ ಅವರು ಬಿಲ್ ಕಟ್ಟಿದ್ದಿಲ್ಲ, ಬಿಲ್ ಕಟ್ ಬರಲಿ ಅಂತ ನಾನು ಹೋಗ್ತಾ ಇದ್ದೀನಿ. ಓಕೆ, ಬಾಯ್ ರೀ ಎಲ್ಲ.